ನಮಸ್ತೆ ಸ್ನೇಹಿತರೆ, ಶ್ರೀ ಕೃಷ್ಣಾಯ ನಮಃ. ಮಾರ್ಚ್ ತಿಂಗಳ ಮೊದಲನೇ ಏಕಾದಶಿ ಮಾಹಿತಿ. ವಿಶ್ವವಸು ನಾಮ ಸಂವತ್ಸರದ ಕೊನೆಯ ಏಕಾದಶಿ ನಿರ್ಣಯ. ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಕಾದಶಿ ನಿರ್ಣಯ. 14ನೇ ತಾರೀಕು ಶನಿವಾರ ದಶಮಿ, 15ನೇ ತಾರೀಕು ಭಾನುವಾರ ಪಾಪ ವಿಮೋಚನ ಏಕಾದಶಿ ಅಂತ ಬಂದಿದೆ. 16ನೇ ತಾರೀಕು ಸೋಮವಾರ ದ್ವಾದಶಿ. ನಿಮ್ಮ ಶಕ್ತಿ ಅನುಸಾರ ನಮ್ಮ ರಾಯರಿಗೆ ಉಪವಾಸ ಮಾಡಿ ವ್ರತ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ. 15ನೇ ತಾರೀಕು ಭಾನುವಾರ ಬೆಳಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಮ್ಮ ರಾಯರು ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ತುಳಸಿ ಹಾಕಿ ದೀಪ ಹಚ್ಚಿ ಸಾಂಬ್ರಾಣಿ ಬೆಳಗಿ ತುಪ್ಪದ ದೀಪ ಎಲ್ಲ ಹಚ್ಚಿ ನಮ್ಮ ರಾಯರಿಗೆ ಪೂಜೆ ಮಾಡಿ, ಆಮೇಲೆ 16ನೇ ತಾರೀಕು ಸೋಮವಾರ ಬೆಳಗ್ಗೆ ಬೇಗ ಎದ್ದು ಮತ್ತೆ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ನಮ್ಮ ರಾಯರಿಗೆ ಹಾಕಿರ್ತಕ್ಕಂತಹ ತುಳಸಿನೆಲ್ಲ ತೆಗೆದು ಹೂವಿನ ಅಲಂಕಾರ ಮಾಡಿ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಒಂದು ಹಾಲು ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರ್ತಕ್ಕಂಥದ್ದು ನೈವೇದ್ಯ, ಮೊಸರನ್ನ, ಪುಳಿಯೋಗರೆ, ಪಾಯಸ, ಪೊಂಗಲು ಏನಾದರೂ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಿ ತುಳಸಿ ತೀರ್ಥ ತಗೊಂಡು ನೀವು ಉಪವಾಸ ಬಿಡ್ತಕ್ಕಂತಹ ಸಮಯ ಬಂದು ಬೆಳಗಿನ ಜಾವ 6:31ರಿಂದ 7:00 ಒಳಗಡೆ ಉಪವಾಸ ಬಿಡ್ತಕ್ಕಂತಹ ಸಮಯನ ಪರಣೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ರಾಯರಿಗೆ ಉಪವಾಸ ಮಾಡಿ ವ್ರತ ಮಾಡಿ, ಅಕ್ಕ ನನಗೆ ತುಂಬ ಸುಸ್ತಾಗುತ್ತೆ, ನನಗೆ ಇರೋದಕ್ಕಾಗೋದಿಲ್ಲ ಅನ್ನೋರು ಹಾಲು ಹಣ್ಣು ತಿನ್ಕೊಂಡು ಉಪವಾಸ ವ್ರತ ಮಾಡ್ಬೋದು. ಇನ್ನೂ ಕೆಲವರು ನಮಗೆ BP ಶುಗರು ಥೈರಾಯ್ಡ್ ಇದೆ ಅಂತನೋರು ಪೂಜೆ ಮಾಡೋ ತನಕ ಇದ್ದು ಅವರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರ್ತಕ್ಕಂಥದ್ದು ಅನ್ನ ತಿನ್ನದೆ ನೀವು ನಮ್ಮ ರಾಯರಿಗೆ ಸೇವೆ ಅಂತ ಮಾಡ್ಬೋದು. ಇನ್ನೂ ಕೆಲವು ಪ್ರಶ್ನೆಗಳು ಕೇಳಿದರೆ, ಅಕ್ಕ ತುಂಬ ನಿದ್ದೆ ಬರುತ್ತೆ, ಮಧ್ಯಾಹ್ನ ಹೊತ್ತು ಮಲಗ್ಬೋದಾ ಅಂತ. ಯಾವುದೇ ಕಾರಣಕ್ಕೂ ರಾಯರು ಏಕಾದಶಿ ವ್ರತಾಚರಣೆ ರಾಯರಿಗೆ ಅಂತಾರೆ ಯಾವುದೇ ವ್ರತಾಚರಣೆ ಮಾಡಿದ್ರು ಮಧ್ಯಾಹ್ನದ ಹೊತ್ತು ಮಲಗೋದಕ್ಕೆ ಹೋಗಬಾರ್ದು. ನಿಮ್ಮ ಶಕ್ತಿ ಅನುಸಾರ ನಮ್ಮ ರಾಯರಿಗೆ ಏಕಾದಶಿ ಉಪವಾಸ ವ್ರತ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ.